ವಿರೂಪಾಕ್ಷ, ಯಾವುದೋ ಒಂದು ಸುಳಿವು ಸಿಗ್ತಾ ಇದೆ. ಸುಳಿವ? ಏನ್ ಸುಳಿವು? ಹೌದು, ಒಂದು ಮುಖ್ಯವಾದ ಸುಳಿವು. ವಿಗ್ರಹವನ್ನ ಹುಡ್ಕೊಂಡು ನದಿ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಜಾಜಿ ಇಲ್ಲಿಗೆ ಬಂದಿದ್ದಾಳೆ. ಅವಳನ್ನ ಹುಡುಕಿದ್ರೆ ಸಾಕು, ಆ ವಿಗ್ರಹ ತನ್ನಿಂತಾನಾಗೆ ನಮ್ಮ ಕೈ ಸೇರುತ್ತೆ. ಏನ್ ಮಾತಾಡ್ತಾ ಇದೀಯ ಕಡ್ಕಿ? ಜಾಜಿ ಚಕ್ರಾಪುರಿ ನದಿನಲ್ಲಿ ವಿಗ್ರಹ ಬಿಸಾಕಿ ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಸಾಧ್ಯ ಇದೆ ವಿರೂಪಾಕ್ಷ. ಜಾಜಿ ಇಲ್ಲೇ ಎಲ್ಲೋ ಇದ್ದಾಳೆ. ಅವಳ ದೇಹಗಂಧ ಈ ಗಾಳಿಯಲ್ಲಿದೆ. ದೇಹಗಂಧ? ಇದೆಂತ ವಿದ್ಯೆ ಕಡ್ಕಿ? ಇದೆಂತ ಸುಳಿವು? ಜಾಜಿ ಇಲ್ಲೇ ಕಾಲು ಉರಿದ್ಲು ಅಂತ ಸುಳಿವು ಕೊಡ್ತಾ ಇದ್ದಾಳೆ ನನ್ನ ತಾಯಿ. ಜಾಜಿಯ ಇಡೀ ದೇಹ ಇಲ್ಲೇ ಬಿದ್ದಿತ್ತು ಅಂತ ನನಗೆ ಗೋಚರಿಸ್ತಾ ಇದೆ. ಅಂದ್ರೆ ಜಾಜಿ ಇಲ್ಲಿಗೆ ಬಂದಿದ್ದಾಳ? ನಮ್ಮ ಕಣ್ಣು ಮುಂದೆನೆ ವಿಗ್ರಹನ ನದಿಗೆ ಎಸೆದು ಇಲ್ಲಿ ಬಂದು ಅದನ್ನ ತಗೊಳ್ಳೋ ಯೋಜನೆ ಹಾಕಿದಾಳೆ. ತಗೊಂಡಿರ್ಬಹುದು. ಸಾವಿರಕ್ಕೋ ವಿರೂಪಾಕ್ಷ, ಜಾಜಿ ಹತ್ರ ವಿಗ್ರಹ ಇದೆ ಅನ್ನೋ ಪುರಾವೆ ನನ್ನಲ್ಲಿಲ್ಲ. ಆದ್ರೆ ಜಾಜಿ ಇದೇ ಊರಲ್ಲಿರೋದು ಸತ್ಯ. ಜಾಜಿ ನಮ್ಗೆ ಸಿಕ್ಕರೆ ವಿಗ್ರಹ ಸಿಗೋದು ಕಷ್ಟದ ಕೆಲಸ ಏನಲ್ಲ. ಜಾಜಿ ಇಲ್ಲಿಗೆ ಬಂದಿದ್ದಾಳೆ ಅಂದಮೇಲೆ ವಿಗ್ರಹನ ಅವಳೇ ಎತ್ಕೊಂಡಿದ್ದಾಳೆ ಅನ್ನೋದು ಖಚಿತ. ಆದ್ರೆ ಜಾಜಿ ಇಲ್ಲಿಗೆ ಬಂದ ಮಾತ್ರಕ್ಕೆ ಅವಳೇ ವಿಗ್ರಹ ಎತ್ಕೊಂಡಿದ್ದಾಳೆ ಅಂತ ಅರ್ಥ ಅಲ್ಲ. ಅವಳಿಲ್ಲಿ ಕಾಲೂರಿದ್ಲು, ಇಲ್ಲಿ ಬಿದ್ದಿದ್ಲು ಅಂತ ಮಾತ್ರ ನನಗೆ ಗೋಚರಿಸ್ತಾ ಇದೆ. ವಿಗ್ರಹದ ಸುಳಿವು ಸಿಗ್ತಾ ಇಲ್ಲ. ಇಲ್ಲೇ ಬಿದ್ದಿದ್ದು ಅವಳ ದೇಹಗಂಧ ಗಾಳಿಲಿದೆ ಅನ್ನೋ ವಿಚಾರಗಳೆಲ್ಲ ಹೇಗೆ ಗೋಚರಿಸ್ತು ಕಡಿಕೆ? ಇದು ಸಾಧ್ಯನಾ? ಇದು ಒಂದು ವಿದ್ಯೆ ವಿರೂಪಾಕ್ಷ. ಸುಪ್ತ ಮನಸ್ಸು ಜಾಗೃತವಾಗಿದ್ರೆ ಇಂಥ ವಿಚಾರಗಳು ಗೋಚರವಾಗುತ್ತವೆ. ಬಲಪಂಥಿಯವರಾದ ನಿಮಗೂ ಎಡಪಂಥಿಯವರಾದ ನಮಗೂ ಸುಪ್ತ ಮನಸ್ಸೇ ಆಧಾರ. ಸುಪ್ತ ಮನಸ್ಸಿಗೆ ಎಲ್ಲ ಸೂಕ್ಷ್ಮಗಳು ಗೋಚರಿಸುತ್ತವೆ. ಆದ್ರೆ ಮನುಷ್ಯ ತನ್ನ ಹೊರ ಇಂದ್ರಿಯಗಳನ್ನ ನಂಬಿ ಮೋಸ ಹೋಗ್ತಾನೆ. ನಿನ್ನ ವಿದ್ಯೆಗಳು ಕೆಲವೊಮ್ಮೆ ಕುತೂಹಲಕಾರಿ ಅನ್ಸುತ್ತೆ. ವಿದ್ಯೆಗಳು ಬೇರೆ ಬೇರೆ, ಆದ್ರೆ ದಾರಿ ಒಂದೇ. ಜಾಜಿ ನಮಗೆ ಸಿಕ್ಕರೆ ವಿಗ್ರಹನೂ ಸಿಕ್ಕ ಹಾಗೆ. ನಡಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.